ಮಗನೇ, ನೀನು ಹುಷಾರಾಗಿದ್ಯಾ ಅಂತ ಕೇಳಿ ನನ್ಗೇನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ನಿನ್ನ ಪಕ್ಕದಲ್ಲಿ ಕೂತು ಖುಷಿ ಖುಷಿಯಾಗಿ ಮಾತಾಡ್ಬೇಕು ಅಂತ ಅನಿಸ್ತಾ ಇತ್ತು. ಆದ್ರೆ ಈ ರೀತಿ ಮಾತಾಡ್ತೇನೆ ಅಂತ ಅನ್ಕೊಂಡಿರ್ಲಿಲ್ಲ. ರಾಜೇಶ್ವರಿ, ಡಾಕ್ಟರ್ ಹೇಳಿದ್ ನೆನ್ಪಿಲ್ವಾ? ಅವನ ಹತ್ರ ಹಾಗೆಲ್ಲ ನಡ್ಕೋಬಾರ್ದು ಅಂತ. ನನ್ನಿಂದ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಚಂದ್ರು. ಒಂದೇ ಒಂದ್ಸಲ ಇವನ್ ಕಂಡ್ಬಿಟ್ಟು ಅಮ್ಮ ನನ್ಗೇನು ಆಗಿಲ್ಲ, ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ರೆ ಸಾಕು. ಈ ತಾಯಿ ಜೀವಕ್ಕೆ ಸಮಾಧಾನ ಸಿಗುತ್ತೆ. ಡಾಕ್ಟರ್ ಬದುಕೋದೇ ಇಲ್ಲ ಅಂತ ಹೇಳಿದಾಗ ನಾನು ಯಾಕಾದ್ರೂ ಬದುಕಿದ್ದೀನಿ ಅಂತ ಅನ್ನಿಸ್ಬಿಟ್ಟಿತ್ತು. ಒಂದ್ ಕ್ಷಣ ನನ್ನ ಜೀವ ತಗೊಂಡು ಇವ್ ಜೀವ ಉಳಿಲಿ ಅಂತ ಬೇಡ್ಕೊಂಡೆ. ದೇವ್ರ ದೊಡ್ಡವನು ನನ್ನ ಮಗನ್ನ ನನಗ್ ವಾಪಸ್ ಕೊಟ್ಬಿಟ್ಟ. ಈಗ ಇವನ್ ಎದ್ದು ಒಂದೇ ಒಂದ್ಸಲ ನನ್ನ ಪ್ರೀತಿಯಿಂದ ಅಮ್ಮ ಅಂತ ಕರೆದ್ಬಿಟ್ರೆ ನನ್ನ ಜನ್ಮ ಸಾರ್ಥಕ ಆಗುತ್ತೆ. ಇಷ್ಟೇ ಆಗಿದೆ ಅಂದಮೇಲೆ ಖಂಡಿತ ಅದು ಹಾಗೆ ಆಗತ್ತೆ. ಆಗ್ಲೇಬೇಕು ಅಂತಲ್ವಾ ನಾನು ಕಾಯ್ತಾ ಇರೋದು. ಯಾವಾಗ ನೋಡಿದ್ರು ನನ್ನ ಹತ್ರ ಕೋಪದಿಂದನೇ ಮಾತಾಡ್ತಾನೆ. ಇವನು ಎಷ್ಟು ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ಆದ್ರೆ ತಾಯಿ ಪ್ರೀತಿ ಯಾವತ್ತೂ ಕಡಿಮೆ ಆಗೋದಿಲ್ಲ. ರಾಜೇಶ್ವರಿ, ಮಕ್ಕಳಿಗೆ ಆಪತ್ತು ಬಂದಾಗ ಹೆತ್ತವರಿಗೆ ನೋವಾಗೋದು ಸಹಜ. ಈಗ ಅವನ್ ಏನು ತೊಂದರೆ ಇಲ್ಲ ಅಂತ ಹೇಳಿದಾರಲ್ಲ, ಹಾಗಾಗಿ ನೀನ್ ಧೈರ್ಯವಾಗಿರು. ಅವನಿಗೆ ಪ್ರಜ್ಞೆ ಬರ್ತಿದ್ದಾಗೆ ಮನೆ ಕರ್ಕೊಂಡು ಹೋಗೋಣ. ಅವಾಗ ನೀನ್ ಎಷ್ಟು ಪ್ರೀತಿ ಬೇಕೋ ಅಷ್ಟು ಪ್ರೀತಿಯಿಂದ ಮಾತಾಡು. ಈಗ ಅಳೋದನ್ನ ನಿಲ್ಸು. ಚಂದ್ರು, ನೀವು ಹೋಗಿ ಡಿಸ್ಚಾರ್ಜ್ ಫಾರ್ಮ್ಯಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿ. ಸಮಂತ, ನೀನು ಹೋಗಿ ವೆಹಿಕಲ್ ರೆಡಿ ಮಾಡು. ಸರಿ ಮಾಮ್, ನಡಿಯ. ಮಯೂರಿ, ನೀನ್ ಹೇಳ್ತಿರೋದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಇಲ್ಲಿ ಯಾರಿಷ್ಟಕ್ಕೋಸ್ಕರನೂ ನಾನು ಬದುಕಬೇಕಾಗಿಲ್ಲ ಅಕ್ಕ. ನನ್ನ ಇಷ್ಟದ ಪ್ರಕಾರನೇ ನಾನು ಬದುಕಬೇಕು ಅಂತ ನಾನು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೋಡು, ಮದ್ವೆ ಆಗ್ಲಿಲ್ಲ ಅಂದಿದ್ರೆ ನೀನ್ ಹೇಳೋದನ್ನ ಒಪ್ತಿದ್ದೆ. ಆದ್ರೆ ಈಗ ನೀನ್ ತವರು ಮನೆಯಿಂದ ಗಂಡನ್ ಮನೆಗೆ ಬಂದಿದ್ಯಾ. ಈಗ ಗಂಡನ್ ಮನೆಯಿಂದ ತವರು ಮನೆಗೆ ಹೋಗ್ತೀನಿ ಅಂದ್ರೆ ಅದ್ ಹೇಗಾಗುತ್ತೆ ಹೇಳು? ಸರಿಯಾದ ರೀತಿನಲ್ಲಿ ಮದ್ವೆ ಆಗಿದ್ದಿದ್ರೆ ನೀವ್ ಹೇಳೋ ಹಾಗೆ ನಡ್ಕೋಬಹುದಾಗಿತ್ತು. ಆದ್ರೆ ಇದು ನನ್ನ ಇಷ್ಟದ ಮದ್ವೆ ಅಲ್ವಲ್ಲ ಅಕ್ಕ. ಪದೇ ಪದೇ ಇದನ್ನೇ ಹೇಳ್ಬೇಡ ಮಯೂರಿ. ನೋಡು, ಇಷ್ಟನೋ ಇಷ್ಟ ಇಲ್ದೇನೋ ಗೊತ್ತಿಲ್ಲ, ನಿನ್ ಕುತ್ತಿಗೆಗೆ ಮಾಂಗಲ್ಯ ಬಿದ್ದಿದೆ. ಆ ಮಾಂಗಲ್ಯಕ್ಕೆ ಬೆಲೆ ಕೊಟ್ಟು